ಪಾಪ ಎಷ್ಟು ಸುಸ್ತಾಗೋಯ್ತು. ಅಮ್ಮಮ್ಮ ಇನ್ನೂ ಇವನ ಆ ಗುಂಡಿ ಹತ್ರ ಚಾನ್ಸ್ ಎಷ್ಟಲ್ಲೇ ಇನ್ನೂ ಸುಸ್ತಾಗುತ್ತೆ. ಹೋಗು ಒಂದು 2 ತೆಂಗಿನ ಕಿಲೋ ಕಿತ್ಕೊಂಬಿಟ್ಟು ಅದ್ರ ಮೇಲೆ ಒಚ್ಬಿಡ್ಬೇಕು, ಯಾರಿಗೂ ಕಾಣಿಸ್ತಿದ್ದಂಗೆ ಬೇಗ ಬೇಗ ಒಚ್ಚಬೇಕು. ಇವಾಗ 11:30 12 ಗಂಟೆ ಆಗಿರ್ಬೋದೇನೋ, ಎಷ್ಟು ಆ ಟೈಮ್ ತಿಳಿಲ್ಲ. ಶಬಾಷಪ್ಪ, ಶಬಾಷ್ ಶಬಾಷ್ ದೊಡ್ಡರೆ. ನಂಗೆ ಅನುಮಾನ ಲೇಲೇ, ನೀನು ಈ ಕೆಲಸ ಮಾಡ್ತೀಯ ಅಂತ ನಂಗೆ ಅನುಮಾನ. ಬಾರಲೇ ಬಾರ, ನೀನು ಮಧ್ಯಾಹ್ನ ಯಾವಾಗ ಚೀಲಿಗೆಲ್ಲ ಜೋಡು ಸಿಗ್ತಾ ಇದ್ದೆ ನಂಗೆ ಆವಾಗೆ ಅನುಮಾನ. ಬಾ ಬಾರ ಬಾ. ಎಷ್ಟು ಕಾಯಿಗಳು ಕಿತ್ತಿದ್ಯಾ ನೋಡು. ಹಾಂ ಏನೋ ಬಂದಿರೋದು ನಿನ್ಗ? ಏನು ಬಂದಿರೋದ? ಸರಿಯಾಗಿ ಕಿತ್ತಿದ್ಯಾ ಕಾಯಿಗಳನ್ನ? ಹಾಂ 1 ಟಂಪ ಕಾಯಿಗಳು. ಏನೋ ಮಾಡ್ತಾ ಇರೋದು ಕೆಲಸ ನೀನು? ನಿನ್ನ ತೋಟದಾಗ ನೀನೇ ಕೆಲಸ ಮಾಡ್ತಾ ಇದ್ದೀನಾ? ಲೈ ಚಿಕ್ಕನೆ ಬಾಯಿ ಮುಚ್ಕೊಂಡು ಹೋಗ್ಬಿಡು. ನಂಗೆ ದುಡ್ಡು ಬೇಕು, ನನಗೆ ದುಡ್ಡು ಬೇಕು, ಅದಕ್ಕೆ ನಾನು ಏನೋ ಮಾಡ್ತಾ ಇದ್ದೀನಿ. ನೀನು ಬಾಯಿ ಮುಚ್ಕೊಂಡು ಹೋಗು. ಏನಕ್ಕೆ ನಿಂಗೆ ದುಡ್ಡು? ಏನಕ್ಕೆ ನಿಂಗೆ ದುಡ್ಡು? ನಿನಗೆಲ್ಲ ಹೇಳ್ಬೇಕಾಗಿರೋ ಅವಶ್ಯಕತೆ ನನಗಿಲ್ಲ. ನೀನು ತಿಕ್ಕ ಬಾಯಿ ಮುಚ್ಕೊಂಡು ಹೋದ್ರೆ ಸರಿ. ನನ್ನ ಮಗನ ಇಲ್ಲ ಅಂತಂದ್ರೆ ನೋಡೋ ಕೊಚ್ಚಾಕ್ಬಿಡ್ತೀನಿ, ತೆಂಗಿನಕಾಯಿಗೆ ಕೊಚ್ಚಾಕ್ತಂಗೆ. ಮಾಡೋ ತಪ್ಪು ಮಾಡಿಬಿಟ್ಟು ನಾನು ಮುಂದೆನೂ ಇಷ್ಟು ಮಾತಾಡ್ತೀಯ? ಲೇ ಅಪ್ಪನ ಕೇಳ್ತೀನ ನಾನು? ಅಪ್ಪನ ಕೇಳ್ತೀನಿ ನೋಡೋ, ಮುರ್ಗಿಯಾದಾಗ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗೋ. ಏನಕ್ಕೆ ನಿಂಗೆ ದುಡ್ಡು? ಏನಕ್ಕೆ ಬೇಕು ನಿಂಗೆ ದುಡ್ಡು? ಅದೆಲ್ಲ ನೀನು ಕೇಳಬೇಕಾಗಿಲ್ಲ. ನೀನು ಕೇಳಬೇಕನ್ನೋದೇನೋ ಕಾನೂನದೆ? ನಿಂಗೆ ಯಾಕೆ ಹೇಳ್ಬೇಕಾ ನಾನು? ನೀನು ಯಾವನ ಹೇಳ್ಬೇಕಂತೀರನ? ನನ್ನೇನು ಅದೆಲ್ಲ ಕೇಳೋಕ್ಕೆ ನೀನು ಯಾವನೋ? ನಿಂದು ಜಾಸ್ತಿ ಆಗೋಗೈತೆ ತಲಾಟೆ. ನೀನು ತಲಾಟೆ ಕೆಲಸ ಮಾಡ್ತಾ ಇರೋದು? ಹಾಂ ಅಲ್ಲೋ, ನಿನ್ನ ತೋಟದಾಗ ನೀನೇ ಕೆಲಸ ಮಾಡ್ತಾ ಇದ್ದೀನಾ? ನನ್ನ ಇಷ್ಟನಾ, ನಾನು ಏನನ್ನ ಮಾಡ್ಕೊತೀನಿ. ನಿಂಗೆ ಯಾಕೋ ತಿಕ್ಕ ಮುಚ್ಕೊಂಡು ನಡಿಯಲೇ? ಓದ್ತಾ ಇರ್ಬೇಕಿಲ್ಲೇ. ನೀನೇನು ನೋಡಿಲ್ಲ ಅಂತ ಅನ್ನಂಗಿದ್ದೆ ಸರಿ, ಇಲ್ಲ ಅಂತಂದ್ರೆ ಏನು ಮಾಡ್ತೀನಿ ನೋಡ್ತಾ ಇರೋ. ಏನೋ ಮಾಡ್ತೀಯಾ? ಏನು ಮಾಡ್ತೀಯಾ? ಚಿಕ್ಕನೇ ಸುಮ್ಮನೆ ಇದ್ದೆ ಸರಿ. ಲೇ ಕಾಯಿಗೆ ಮುಟ್ಬೇಡ ನೋಡು. ಏನೋ ಮಾಡ್ತೀಯ ನೀನು? ಹಾಂ ಅಪ್ಪನ ಕೇಳ್ತೀನಿ ನಡಿಯ. ನಿನ್ನಂತೂ ಸುಮ್ಮನೆ ಬಿಡಲ್ಲ, ಅಪ್ಪನ ಕೇಳ್ತೀನಿ ನಡಿಯೇ. ನೋಡೋ, ನಂಗೆ ಬರ್ತಾ ಇರೋ ಪಾಪಕ್ಕೆ ನೀನು ಏನು ಮಾಡ್ತೀನೋ ನನಗೆ ತಿಳಿದು. ಅದೇನು ಮಾಡ್ತೀಯ ಮಾಡುವ. ನನ್ನ ಸುದ್ದಿ ಕತ್ತೀಯ ಬರಬೇಡು ಅಂತ ಎಷ್ಟು ಸತಿ ಹೇಳೋದು ನಿಂಗೆ? ಎಷ್ಟು ಸತಿ ಹೇಳೋದು? ನನ್ನೇ ಹೊಡಿತೀನ? ಹಾಂ ಹೆಂಗದೆ ಗುನ್ನ? ಹೆಂಗಾದೆ? ಬೇಡ ನೋಡು. ಹೆಂಗದೆ ನನ್ನ ಕೈ ಗುನ್ನ ನೋಡು. ನಾನು ಆವತ್ತಿಂದ ಹೇಳ್ತಾ ಇದ್ದೀನಿ ನನ್ನ ಸುದ್ದಿಗೆ ಬರಬೇಡ ಅಂತ. ತಿರ್ಗಾ ನನ್ನ ಸುದ್ದಿಗೆ ಬರ್ತೀಯ. ಇವತ್ತು ನಿಂಕ ಒಂದು ಗತಿ ಕಾಣಿಸ್ತೀನೋ, ಒಂದು ಕೈಯೋ ಕಾಲೋ ಮುರಿತೀನೋ. ಲೇ ನನ್ನ ಹತ್ರ ಎಲ್ಲ ಇಕ್ಕಬೇಡಲೇ. ನಾನು ಸರಿಯಾಗಿ ಕೊಟ್ಟಿದ್ದೀನಿ ಅಂದ್ರೆ 3 ತಿಂಗಳು ಎದ್ದೇಳ್ಕೊಡ್ದು ಹಂಗೆ ಕೊಡ್ತೀನಿ. ನಿಂಕ ಕಾಲು ಮುರಿದ್ರೇನೆ ಬುದ್ಧಿ ಬರೋದಿರು. ಲೇ ಬೇಡ ದೊಡ್ಡನೆ, ನೋಡ ಆಮೇಲೆ ಬತ್ತೀಯ ನನ್ನ ಸುದ್ದಿಕ ಬತ್ತೀಯನಾ? ಲೇ ಬಿಡೋ ಕಾಲ್ನ ಬಿಡ್ತೀನಿರೋ ಕಾಲ್ನ. ಲೊಟ್ಟಂತ ಮುರಿದ್ರೆ ಅವಾಗ ತಿಳಿತದಿರೋ. ನಮ್ಮ ತೋಟದಾಗೆ ಕಳ್ತನ ಮಾಡ್ತೀಯನ ನೀನು? ನಿನ್ನ ಜನ್ಮಕ್ಕೆ ಅಷ್ಟು ಬೆಂಕಿ ಹಾಕ? ನಿಂದು ಒಂದು ಜನ್ಮನ? ಲೇ ನಮ್ಮ ಅಪ್ಪನ ದೇವ್ರಂತ ಅವನ ಒಟ್ಟಾಗಿ ಹೆಂಗ ಹುಟ್ಟಿದ ಪಾಪಿ ನೀನು? ಹಾಂ ಲೇ ನಿನ್ ಕತೆ ಪುರಾಣ ನನಗೆ ಬೇಕಾಗಿಲ್ಲ, ನನಗೆ ದುಡ್ಡು ಬೇಕು ಅಷ್ಟೇ. ನೋಡೋ, ಮಾನವ ಕಾಲು ಬಿಟ್ರೆ ಸರಿ, ಇಲ್ಲ ಅಂತಂದ್ರೆ ನಿಂಗೆ ಗ್ರಾಚಾರ ಬಿಡ್ಸ್ಬಿಡ್ತೀನಿ. ಬಿಡೋ ಕಾಲು. ನನ್ನ ಸುದ್ದಿಗೆ ಬತ್ತೇನು? ಬಿಡೋ ಕಾಲು. ನಾನು 1 ರೂಪಾಯಿಗೂ ಒಬ್ಬೊಬ್ರ ಹತ್ರ ಅಲಿತಾ ಇದ್ದೀನಿ. ನನಗೆ ದುಡ್ಡಿಲ್ಲಲ್ಲಪ್ಪ. ಏನಪ್ಪ ನಾ ಮಾಡೋದು ಅಂತ ನನ್ನ ಯೋಚನೆ. ನಾನಿದ್ರೆ ನಿಂದೊಂದು ಯೋಚನೆ. ಹಾಂ ಬತ್ತೇನ ನನ್ನ ಸುದ್ದಿಕ? ಬತ್ತೀಯ ನೀನು ಸರಿ ನನ್ನ ಸುದ್ದಿಕ? ಬೇಡ ದೊಡ್ಡನೆ, ಬೇಡ ನೋಡು. ಮಾನವಾಗಿ ಬಿಟ್ಬಿಡು ನನ್ನ ಕಾಲ್ನ. ಬಿಡ್ತೀನಿ ಮುರಿದು ಬಿಡ್ತೀನಿ. ಕರಣ ನಿಂತ್ಕೋ. ಏನ್ ರಮ್ಮು ಅಲ್ಲೋಡ, ಅಲ್ಲಿ ಯಾರದು ತೆಂಗಿನಕಾಯಿಗಳು ಅಷ್ಟೊಂದು ಕಿತ್ತಾಕವ್ರೆ? ನಿಂಗೇನಾದ್ರು ಕಾಣಿಸ್ತೈತಾ? ದೊಡ್ಡ ಮಾವನ್ ನಿಂತ್ಕೊಂಡಿರೋದು. ಚಿಕ್ಕ ಮಾವನು. ಅಯ್ಯೋ ಭಗವಂತ, ಇದೇಕೆ ಇಷ್ಟೊತ್ತಾಗ ಇಲ್ಲ ಅವ್ರು ಇವ್ರಿಬ್ರುನ? ಅಯ್ಯೋ ಬಾ ಅಪ್ಪ. ಲೇ ಯಾರದು? ಬಿರಿನ್ ಬರ್ರ ಇಲ್ಲಿ. ಯಾಕೆ ಸಮಯ? ಯಾಕ ಆಯಪ್ಪನ ಕಾಲು ಮುರಿತಾ ಇದೆಯಾ? ಏನಾಯ್ತು ನಿಂಗ? ಲೇ ನನಗೆ ದುಡ್ಡು ಬೇಕು. ನನ್ನ ಪಾಡಕ್ಕೆ ನಾನು ಎಳ್ನೀರು ಮಾರ್ತಾ ಇದ್ರೆ ಕಿತ್ಬಿಟ್ಟು ಇವನು ಯಾಕೆ ಅಡ್ಡ ಬರಬೇಕು? ಯಾಕೆ ಅಡ್ಡ ಬರ್ಬೇಕು ಇವನು? ನನ್ನ ಇಷ್ಟ, ನಾನು ಏನಾದರೂ ಮಾಡ್ಕೊತೀನಿ. ನಾನು ಏನು ಕೆಲಸ ಮಾಡಿದ್ರು ಬರ್ತಾನಲ್ಲ ಇವನು. ಯಾಕೆ ಇವನ್ಕ? ಅಲ್ಲಪ್ಪ ಸಮಯ ಯಾಲ್ಲ. ಇವಾಗ ನೀನು ಎಳ್ನೀರು ಕಲ್ತಾನ ಮಾಡೋಂಥ ಪರಿಸ್ಥಿತಿ ಏನಪ್ಪ ಬಂದಿತ್ತು ನಿಂಕ? ಹಾಂ ನಂಗೆ ದುಡ್ಡು ಬೇಕು. ಮೊನ್ನೆ ಎಲ್ಲ 2.5 ಲಕ್ಷ ಕೊಟ್ಟಿದ್ನಲ್ಲಯ್ಯ. ಏನು 2.5 ಲಕ್ಷ ಇವನ್ಕ ಕೊಟ್ಟಿರೋದು ನೀನು? ಬಾ ನೀನು ಕಾಲ್ ಬಿಡು ಏನು ಮಾಡ್ಬೇಕಂತಿದ್ಯಾ? ಹಾಂ ಯಾಕಪ್ಪ ಸಮಯ ಹಿಂಗಾಡ್ತಾ ಇದೆಯಾ ನೀನು? ಏನು ನಿಂದು ಸಮಾಚಾರ? ಅದೇನಂತ ಬೊಗಳು? ಅಲ್ಲ ನಮ್ಮ ತೋಟದಾಗ ನಾವೇ ಕಲ್ತನ ಮಾಡಿದ್ರಿ ಏನು? ಹಾಂ ನೋಡ, ನಂಗೆ 10,000 ದುಡ್ಡು ಬೇಕು. ಯಾರನ್ನು ಕೇಳಿದ್ನಿ ಯಾರೂ ಕೊಡಿಲ್ಲ. ನಿಮ್ಗೇನಪ್ಪ ಸಂಬಳಗಳು ಬರ್ತಾವೆ ಲಕ್ಷಗಳು. ನೀವು ಜಲ್ಸ ಮಾಡ್ತೀರಾ? ನಾವ್ಯಾರನ್ನ ಕೇಳೋಣ? ಯಾರನ್ನ ಕೇಳೋಣ ನಾವು? ಸರಿನಪ್ಪ, ಮೊನ್ನೆ ಎಲ್ಲ 2.5 ಲಕ್ಷ ಕೊಟ್ಟೆ, ಬೇಕು ಅಂತಂದೆ, ಕೊಟ್ನಿ. ಇವಾಗ ಇದೇನಕ್ಕ? ನಾನು ಹೆಂಡ್ತೀನಿ ಸಾಕ್ಬೇಕು ನಾನು. ನನ್ನ ಹೆಂಡ್ತೀನಿ ನಾನು ಬೀದಿಗೆ ಬಿಟ್ಬಿಲ್ಲೇನಾ? ಸಾಕಪ್ಪ, ನಿನ್ನ ಹೆಂಡ್ತಿ ನಾನು ಬೀದಿಗೆ ಬಿಡು ಅಂತ ಹೇಳ್ತಾ ಇಲ್ಲ ಸಮಯ. ನೀನು ಮಾಡ್ತಾ ಇರೋ ಕೆಲಸ ಏನು? ನೋಡ, ನಾನು ಹೆಂಡ್ರನ್ನ ಸಾಕ್ಬೇಕು ನಾನು. ನನಗೆ ದುಡ್ಡು ಬೇಕು, ಅದಕ್ಕೆ ಮಾಡ್ತಾಯಿದ್ದೀನಿ ನಾನು. ಹೋಗ್ರಿ ನಿಮ್ಮ ಪಾಡಕ್ಕೆ ನೀವು. ನನ್ನ ಕಷ್ಟ ನನ್ನ ಇಷ್ಟ, ನಾನು ಏನಾದರೂ ಮಾಡ್ಕೊತೀನಿ. ಇದಕ್ಕೆಲ್ಲ ನೀವು ತಲೆ ಹಾಕ್ಬಿಟ್ರಿ. ಈ ಎಳ್ನೀರೆಲ್ಲ ಕಿತ್ತು ಏನು ಮಾಡ್ಬೇಕಂತಿದ್ಯಾ? ಮಾಡ್ತೀನಿ. ಒಂದು 5,000 ರೂಪಾಯಿ ದುಡ್ಡು ಬರ್ತದೆ, ಮಾಡ್ತೀನಿ. ಏನು ನೀನು ಹೆಂಡ್ರು ಉಪವಾಸ ಮಲ್ಕೊಂಡವಳೆ? ಮನೆಗೆ ಏನು ತಿನ್ನೋದೇ ಇಲ್ಲ ನೀನು ಹೆಂಡ್ರು. ನೀನು ತಂದಾಕಿದ್ರೇ ತಿನ್ನೋದವಳು. ಅಪ್ಪ
ಆ ಏನ್ರ ಬಗ್ಗೆ ಎಲ್ಲಪ್ಪ ಹೇಳ್ತಾ ಇರೋದು? ಇನ್ನ ಹೇಳ್ರ ಗೀತಮ್ಮನ ಬಗ್ಗೆ? ಓ ಇದು ಕತೆ. ಹಂಗಾರೆ ಗೀತಿನ ಇವನು ಸಾಕ್ತಾವನೆ. ಎಲ್ಲವಳ ಅವಳು? ಎಲ್ಲಾನ ಇರ್ತಾಳೆ. ನಿಂಗೆ ಯಾಕೆ ಎಲ್ಲಾನ ಇರ್ತಾಳೆ? ನಿನ್ಗೆ ಬೇಕಾಗಿಲ್ಲ. ಸರಿ ನಡೀರಿ ಮನೆಗೆ ನಡೀರಿ. ಏಯ್ ನಾನು ಇದನ್ನೆಲ್ಲ ಒಂದು ಹತ್ರ ಹಾಕಬೇಕು. ಬೆಳಗ್ಗೆ ಅವ್ನು ಟಂಪ ಕೇಳಬೇಕು. ಅವ್ನು ಟಂಪವನ್ನು ಬಂದು ಎತ್ಕೊಂಡು ಹೋಗ್ತಾನೆ. ನೀವು ಹೋಗ್ರಿ, ನೀವು ಪಾಡ್ತೀವೋ. ಇಲ್ಲೇನು ಮುಟ್ಟಂಗಿಲ್ಲ. ನೀನು ಮುಟ್ಟಂಗಿಲ್ಲ ಅಂದರೆ ಮುಟ್ಟಂಗಿಲ್ಲ. ಹಣ್ಣು ಬರೋವರೆಗೂ ನೀನೇನು ಮುಟ್ಕೊಡ್ತು. ಹಾಗಾದ್ರೆ ನನ್ನ ಹೆಂಡತಿ ಬೀದಿಗೆ ಹೋಗ್ಬಿಡ್ಲಿನಾ? ಹಾಂ, ನೀವೆಲ್ಲ ಚೆನ್ನಾಗಿರ್ಬೇಕು, ನಾವು ಮಾತ್ರ ಬೀದಿಗಿರ್ಬೇಕಾ? ಅದೇನು ಮಾತಂತ ಮಾತಾಡ್ತೀಯ ದೊಡ್ಡ ಮಾವ? ಯಾಕೆ ದೊಡ್ಡ ಮಾವ ಹಿಂಗೆಲ್ಲ ಮಾಡ್ತಾ ಇದೀಯ ನೀನು? ನಿಗೇನು ಒಂದು ಸ್ವಲ್ಪನೂ ಬುದ್ಧಿ ಇಲ್ಲ? ಯಾಕೆ ಹಿಂಗೆ ಮಾಡ್ತಾ ಇದೀಯಾ? ಮನೆಗೆ ಎಲ್ಲರೂ ಹಿಂಗವ್ರೆ, ನೀನು ಯಾಕೆ ಮಾವ ಹಿಂಗಾಡ್ತಾ ಇದೀಯಾ? ಹೆಂಗಾಡ್ತಾ ಇದ್ದೀನಿ ಕಾರುಣ್ಯ? ಹೆಂಗಾಡ್ತಾ ಇದ್ದೀನಿ ಹೇಳು? ಅಲ್ಲ ಮಾವ, ಅಮ್ಮನ ಪಾಡ್ಕ ಅಮ್ಮನ ಹೋಗಿ ಅವ್ರ ಗಂಡನ ಮನೆಗೆ ಇದ್ಲಿಲ್ಲ. ನೀನು ಯಾಕೆ ಮಾವ ಕರ್ಕೊಂಬರಕ್ಕೆ ಹೋಗಿದ್ದು? ಅವಳಿಗೆ ಅಲ್ಲಿರೋಕೆ ಇಷ್ಟ ಇಲ್ಲ. ಬಂದು ಕರ್ಕೊಂಡು ಹೋಗಲ್ಲ, ಅದಕ್ಕೆ ನಾನು ಕರ್ಕೊಂಬಂದೆ. ಇವಾಗ ಅಮ್ಮನು ಈ ಮನೆಗೆ ಅಮ್ಮನ ಪಾಡ್ಕ ಅಮ್ಮನ ಇದ್ಲು ತಾನೆ? ಹಾಂ, ಅಪ್ಪನ ಏನಕ್ಕೆ ನೋಟಿಸ್ ಕಳಿಸ್ಬೇಕಾಗಿತ್ತು? ಯಾಕೆ ಕಳಿಸ್ಬೇಕಾಗಿತ್ತು? ಸುಮ್ಮನೆ ಎಲ್ಲರೂ ಇದ್ದಂಗೆ ಇರ್ಬೇಕು ತಾನೆ? ಇವಾಗ ಬಿಟ್ಬಿಟ್ಟು ಬಂದಿದ್ದಾಯ್ತು, ನಿನ್ನ ಜೊತೆ ಇದ್ದಿದ್ದಾಯ್ತು, ಒಂದು ಮಗುನ ಆಯ್ತು. ಅಮ್ಮನಿಗೆ ಇವೆಲ್ಲ ಏನಕ್ಕೆ ಬೇಕು? ಏನೋ ಅವ್ರ ಅಮ್ಮನ ಮಾತು ಕೇಳಿ ದಾರಿ ತಪ್ಪಿಟ್ಟು ಅವಳು ಬಿಡು. ಇನ್ಮೇಲೆ ಸರಿ ಓದ್ತಾಳೆ. ನೀವೆಲ್ಲರೂ ನಡೀರಿ. ನಮ್ಮ ಅಪ್ಪನಿಗೇನು ಹೇಳ್ಬೇಕಾಗಿಲ್ಲ ನೀವು. ಸಮಯ ನಮ್ಮ ಅಣ್ಣ ಬರೋವರೆಗೂ ಈ ಕಾಯಿಗಳು ಒಂದು ಇಲ್ಲಿಂದ ಕದಲಂಗಿಲ್ಲ. ನಮ್ಮ ಅಣ್ಣ ಏನು ನಿರ್ಧಾರ ತಗೊಂತಾನೋ ಅದೇ ನಿರ್ಧಾರನೇ. ನಾನು ಮಾತ್ರ ಒಂದು ಕಾಯಿ ಮುಟ್ಟಕ್ಕೆ ಬಿಡಲ್ಲ ಅಷ್ಟೇ. ಲೇಯ್ ನಡಿ, ತಿಕ್ಕ ಮುಚ್ಕೊಂಡು. ಓ ಏನು ದೊಡ್ಡ ಕೆಲಸದಾಗಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ನೀನು ದೊಡ್ಡ ಜನ ಮಾಡಕ್ಕೆ ಬರಬೇಡಪ್ಪ. ನಿಂದು ಎಷ್ಟು ಅಷ್ಟು ನೋಡ್ಕೋ. ಯಾಕಪ್ಪ ಮಾತು ಬದಲಾಯಿಸ್ತಾ ಇದೆಯಾ? ಯಾಕಾ ಮತ್ತೆ ಇನ್ನೇನು ಹೇಳ್ತಾ ಇರೋದು ನೀನು? ಏನು ಹೇಳ್ತಾ ಇದೆಯಾ ಹೇಳ? ನೋಡು, ನೀನು ಅದೇನು ಮಾಡ್ತೀಯೋ ಮಾಡ್ಕೊ. ಇಲ್ಲಿಂದ ಅಂತೂ ನಾನು ಕದಲಲ್ಲ. ನಮ್ಮ ಅಣ್ಣ ಬರೋವರೆಗೂ ಒಂದು ಕಾಯಿ ಬಿಡಲ್ಲ. ಯಾಕೋ ನಾನು ಬದುಕಿರೋದು ನಿಮ್ಗೆ ಯಾಕೋ ಇಷ್ಟ ಇಲ್ಲೇನೋ? ನಾನು ಏನೋ ಮಾಡ್ಕೊಂಡು ಸತ್ತೋಗ್ಬಿಡ್ಲೇನೋ? ಯಾಕೋ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ ನಂಗೆ? ಹಾಂ, ಯಾಕೆ ಇಷ್ಟು ಹಿಂಸೆ ಕೊಡ್ತಾ ಇದ್ದೀರಾ? ನೀನು ನಮ್ಮ ಕಾಯಿ ಹಿಂಸೆ ಕೊಡ್ತಾ ಇರೋದು. ನೀನು ಹಿಂಸೆ ಕೊಡ್ತಾ ಇರೋದು, ನಾವಲ್ಲ. ಅಲ್ಲ, ನಿಮ್ಮ ಅಪ್ಪನ ಬರೋದಲ್ದ್ರೆ ನಿಮ್ಮನ್ನು ಕರ್ಕೊಂಬನ್ನ ಜೊತೆಗೆ. ನಮ್ಮ ಅಪ್ಪನ ಬಂದಿರೋದು, ನೀನು ಬಂದಿರೋದು ನಮ್ಗೇನು ತಿಳಿದು ಆಯಿತಾ? ನಮ್ಮ ಪಾಡಿಗೆ ನಾವು ದೇವಸ್ಥಾನ ಹತ್ರ ಹೋಗ್ತಾ ಇದ್ರೆ ಅಷ್ಟರಲ್ಲಿ ನೀವು ಕಾಣಿಸಿದ್ರಿ. ನಮ್ಮ ಅಪ್ಪನೇನು ಬಂದಿಲ್ಲ. ನಮ್ಮ ಅಪ್ಪನ ನಮ್ಮನ್ನು ಕೂಗೂ ಇಲ್ಲ. ನಮ್ಮ ಪಾಡಿಗೆ ನಾವು ಆಮರಾಗಿದ್ರಿ. ನೋಡೋರಮ್ಮ, ನಾನು ಕಾಯಿ ಕಷ್ಟಪಟ್ಟು ಕಿತ್ತಿದ್ದೀನಿ. ನಾನು ಬೆಳಗ್ಗೆ ಮಾರಬೇಕು. ಸುಮ್ಮನೆ ನನ್ನ ಕೆಲಸಕ್ಕೆ ಅಡ್ಡ ಬರಬೇಡ್ರಿ. ಇಷ್ಟು ಕಾಯಿ ಕಿಲೋ ಪಟ್ಟಿಗೆ ನನ್ನ ಪ್ರಾಣಜ್ಞೆ ಹೋಯ್ತು. ಅಲ್ಲ ಸಮಯ, ಗೀತಮ್ಮನ್ನ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಬ ಅಂತ ನಾವು ಹೇಳಿದ್ರಾ? ಸುನಂದಮ್ಮನ ಜೊತೆಗೆ ಅಕ್ರಮ ಸಂಬಂಧ ಇಕ್ಕ ಅಂತ ಹೇಳಿದ್ರಾ? ಅದ್ಯಾರ ಪಕ್ಕದೂರಾಗ ಸುಜಾತಮ್ಮನ ಆಯಮ್ಮನ ಹತ್ರಕ್ಕೆ ಹೋಗು ಅಂತ ನಾವು ಹೇಳಿದ್ರಾ? ಹಾಂ, ಹೇಳಿದ್ರಾ ನಾವು? ಎಲ್ಲ ನೀನು ತೀಟ ಕೆಲಸ ಮಾಡ್ಕೊಂಬಿಟ್ಟು ಇವಾಗ ನಮ್ಮೇ ಜಗಳಕ್ಕೆ ಬರ್ತಾ ಇದೆಯಾ ನೀನು ಕರೆಕ್ಟಾಗಿದ್ದಿದ್ರೆ ಹೆಂಗಿರತ್ತೋ ಇವತ್ತು? ಮನೆ ಜವಾಬ್ದಾರಿ ಎಲ್ಲ ಅಪ್ಪನ ನಿಂತು ಕೊಡ್ತಾ ಇದ್ದ. ಇವತ್ತು ಮನೆ ಜನ ಎಲ್ಲ ನಿಂಗೆ ಗೌರವ ಕೊಡ್ತಾಯಿದ್ರು. ನೀನು ಮಾಡೋ ಲುಚ್ಚ ಕೆಲಸಕ್ಕೆ ನಮ್ಮನ್ನೇ ಹೊಣೆ ಆಗ್ತೀಯಾ? ಯಾಕೆ ಹೊಣೆ ಆಗ್ತೀಯಾ? ಲೇ, ಲುಚ್ಚ ಕೆಲಸ ಗಿಚ್ಚ ಕೆಲಸ ಅಂದಿದ್ದೇನೆ ಚೆನ್ನಾಗಿರಲ್ಲ ನೋಡ್ಕೊ. ಮತ್ತೆ ನೀನು ಮಾತಾಡ್ತಾ ಇರೋದೇನು? ಕಷ್ಟಪಟ್ಟು ಕಿತ್ತಂತೆ ಕೀಳು ಅಂತ ಯಾರು ಹೇಳಿದ್ರು? ಯಾರಪ್ಪ ಹೇಳಿದ್ರು? ನಾವು ಹೇಳಿದ್ರೆ ಕೀಳು ಅಂತ? ನೋಡಿ ಸಮಯ, ನಮ್ಮ ಅಣ್ಣ ಬರೋವರೆಗೂ ಒಂದು ಕಾಯಿ ಇಲ್ಲಿಂದ ಮುಂದಕ್ಕೆ ಜರ್ಗಂಗಿಲ್ಲ. ಅಪ್ಪ ಹೋಗಿ ಅಣ್ಣನ ಕರ್ಕೊಂಬೋಗು. ನೀವು ಕರ್ಕೊಂಬರೋದೇನು ಬೇಕಾಗಿಲ್ಲಪ್ಪ, ನಾನು ಇಲ್ಲೇ ಇದ್ದೀನಿ. ಅಣ್ಣ? ಹ್ಞೂನಪ್ಪ, ನಾನೇ ನಿಮ್ಮನ್ನು. ನನ್ನ ಹಣೆ ಬರ ಏನು ಮಾಡ್ತೀಯ? ಏನಪ್ಪ ದೊಡ್ಡ ಮನುಷ್ಯ? ಸಾಕ ತೆಗಿನ್ಕಾಗ್ಲ ಕಿತ್ತಿರೋದು? ನಿನ್ನ ತೋಟದಾಗ ನೀನೇ ಕಳ್ತನ ಮಾಡ್ತಾ ಇದೀಯ ಅಂದರೆ ಇನ್ನು ಯಾವ ಮಟ್ಟಕ್ಕೆ ಇಳಿದಿದ್ಯಾ ಅಂತ ನೋಡು ಬೋಳಿ ಮಗನೇ. ಯಾವ ಮಟ್ಟಕ್ಕೆ ಇಳಿದಿದ್ಯಾ ನೀನು? ಹಾಂ, ನಿರ್ಜಲಮ್ಮಕ್ಕೆ ಅಷ್ಟು ಬೆಂಕಿ ಹಾಕ್ತೋ. ಹೋಗೋ, ಎಲ್ಲನ ಹೋಗಿ ಸತ್ತೋಗ್ಬಿಡೋಗೋ. ಒಂದು ವಾರನೋ 15 ದಿವಸನೋ 10 ಸಮಾಧಾನ ಮಾಡ್ಕೊಂಡು ಹೋಗ್ಬಿಡ್ತೀರಿ. ಯಾಕೋ ಈ ಸಾಯ್ತಾ ಇದೆಯಾ? ನನ್ನ ಮಾನ ಮರ್ಯಾದೆ ಯಾಕೋ ಕಳೀತಾ ಇದೆಯಾ? ಏನೋ ಬಂದಿರೋದು ನಿಂಗೆ ಬರಬಾರ್ದು. ನೀನು ಹೊಟ್ಟೆ ಉರ್ದೋಗ ಮನುಷ್ಯನೇನಾ ನೀನು? ಇದೊಂದು ಕಲ್ತಿದ್ಯಾ ಗಿಲಿಟ್ ನನ್ನ ಮಕ್ಕಳು ನೀನು. ಮಾತು ಮುಂಚೆ ಕಣ್ಣಾಗಿ ನೀರು ಹಾಕೋದು. ಏನಕ್ಕೆ ಇಷ್ಟು ಕಾಯಿ ಕಿತ್ತಿದ್ಯಾ? ಹೇಳ್ಬೇಕು ನೀನು, ಏನಕ್ಕೆ ಇಷ್ಟು ಕಾಯಿ ಕಿತ್ತಿದ್ಯಾ? ಅಪ್ಪ ನಿಂಗೆ ಯಾರು ಹೇಳಿದ್ದು? ಇವ್ನು ಚಿಕ್ಕವನ ಹೇಳಿದ್ದು? ನೀನು ಕಳ್ಳಬೇಕು ಹೋದಾಗೆ ಅನ್ಕೊಂಡೆ ನಾನು ಏನೋ ಕಿತಾಪತಿ ನಡೀತಾ ಇದೆ ಅಂತ. ಆದರೂ ಸುಮ್ಮನೆ ಇದ್ನಿ. ಇವನು ಮೆತ್ತಗ ಮನೆಯಿಂದ ಈಚೆಗೆ ಬಂದ. ಏನಿದು ಇಬ್ಬರು ಹಿಂಗೆ ಓದ್ತಾವ್ರಲ್ಲ ಅಂತ ಹೇಳ್ಬಿಟ್ಟು ಇವನಿಂದೇನೆ ಬಂದೆ. ಹಾಂ, ನೋಡ್ತಾ ಇದ್ದೀನಿ ನಿಂತ್ಕೊಂಡು ಏನೇನು ಮಾಡ್ತೀರಾ ನೀವು ಅಂತ. ಒಬ್ರಿಗೊಬ್ರು ಗಲ್ಲಾಪಟ್ಟಿಗೆ ಇಟ್ಕೊಂಡು ಜಗಳ ಮಾಡ್ಕೊತಾ ಇದ್ದೀರಾ. ಏನಕ್ಕಪ್ಪ ಇಷ್ಟು ಕಾಯಿ ಕಿತ್ತಿದ್ಯಾ? ಏನು ಕಾರಣ? ಅದೆಲ್ಲ ಹೇಳ್ಬೇಕು ನೀನು ಇವಾಗ ನಂಗೆ. ಮಾತಾಡಬೇಕು ಟಕ ಅಂತ. ಲೈ, ಅಳೋ ಗಂಡಸ್ನ ನಗಿಯೋ ಹೆಂಗಸ್ನ ನಂಬಾರ್ದು ಅಂತಾರೆ ನಮ್ಮ ಪೂರ್ವಿಕರು. ಹಾಗೆ ಮಾತಕ್ಕೆ ಮುಂಚೆ ಅಳ್ತೀಯ. ನಿನ್ನ ನಂಬೋದು ಭಾರಿ ಕಷ್ಟ. ನಾನು ನಂಬಲ್ಲ ನಿನ್ನನ್ನು. ಯಾವತ್ತೂ ನೀನು ಆ ಸುನಂದಮ್ಮನ ಹಿಂದೆ ಬಿದ್ದು ನನ್ನ ಮನ ಮರ್ಯಾದೆ ಹರಾಜಾಗ್ತೋ ಆವತ್ತೇ ಬಿಟ್ಬಿಟ್ಟೆ ನಾನು ನಿನ್ನನ್ನು. ನಂಬಲ್ಲ ನಾನು. ಈ ದೊಡ್ಡ ಮನುಷ್ಯನು 2.5 ಲಕ್ಷ ಎತ್ಕೊಂಡು ನಿನಗೆ ಕೊಟ್ಟವನೆ. ನಿನಗೆ ಏನಕ್ಕೆ ಕೊಟ್ಟವನೆ ಅಂತ ಕಾರಣ ನನಗೂ ತಿಳಿಬೇಕು. ಫಸ್ಟು ನಿನ್ನನ್ನು ಮಾತಾಡಿ ಆಮೇಲೆ ಈ ದೊಡ್ಡ ಮನುಷ್ಯನ ಹತ್ರ ಮಾತಾಡ್ತೀನಿ. ಏನಕ್ಕೆ ಇಷ್ಟು ಕಾಯಿ ಕಿತ್ತಿದ್ಯಾ? ಏನಕ್ಕೆ ಕಿತ್ತಿದ್ಯಾ ಇಷ್ಟು ಕಾಯಿ? ಅಪ್ಪ ನಾನೇ ನಿಮ್ಮ ಅಪ್ಪನು. ನನ್ನ ಕರ್ಮ ಏನು ಮಾಡೋಕ್ಕಾಗಲ್ಲ. ನನ್ನ ಹಣೆ ಬರ.
ಏನು ಕಿತ್ತಿದ್ಯಪ್ಪ ಹೇಳು, ಏನಕ್ಕೆ ಕಿತ್ತಿದ್ದೆ ಇಷ್ಟು ಕಾಯಿ? ಮಾರಕ್ಕಪ್ಪ. ಮಾರಕ್ಕೆ? ಇನ್ನೇನು ಕುತ್ಕೊಂಡು ಕುಡಿಯಕ್ಕ? ಮಾರಕ್ಕೆ ಯಾಕೆ ಮಾರಬೇಕು? ಹಾಂ, ನಂಗೆ ಕಾಸು ಬೇಕಪ್ಪ, ಅದಕ್ಕೆ. ಊರಾಗ ಎಲ್ಲರ ಹತ್ರ ಕೇಳಿದ್ಯಾ 10,000 ಕಾಸು ಕೊಡು ಅಂತ? ಪಂಡಿತ್ರ ಹತ್ರ, ಪಟೇಲಪ್ಪನ ಹತ್ರ, ಹಾಂ, ಅಪ್ಪ ಪಾಪಣ್ಣ ಹತ್ರ ಎಲ್ಲರ ಹತ್ರ ಕೇಳಿದ್ಯಾ? ಪಂಡಿತ್ರನ, ಪಟೇಲಪ್ಪನ, ಪಾಪಣ್ಣನ ಎಲ್ಲಾರನ್ನೂ ಸಾಕ್ತೀಯ. ನನ್ನನ್ನು ಯಾಕೆ ಸಾಕ್ತಾ ಇಲ್ಲಪ್ಪ ನೀನು? ನಿನ್ನನ್ನು ಯಾಕೆ ಸಾಕ್ತಾ ಇಲ್ಲ? ಸಾಕ್ತಾ ಇದ್ದೀನಲ್ಲಪ್ಪ. ಊಟ ಹಾಕ್ತೀನಿ, ಬಟ್ಟೆ ಕೊಡ್ತೀನಿ. ಹಾಂ, ಇನ್ನೇನು ಸಾಕಬೇಕು? ನಾನು ಆವತ್ತು ಹೇಳಿದ್ನಲ್ಲ, ಮನೆ ಜವಾಬ್ದಾರಿ ಎಲ್ಲ ತಕಪ್ಪ ನೀನು ಅಂತ. ನಾನು ಆವತ್ತು ಹೇಳಿದ್ನಿ, ನೀನು ತಗೊಂಡಿಲ್ಲ. ಅದಕ್ಕೆ ನಾನೇನು ಮಾಡಲಿ? ಮನೆ ಜವಾಬ್ದಾರಿ ಆವತ್ತೇ ನೀನು ತಗೊಂಡಿದ್ದಿದ್ರೆ ಹಾಂ, ತಗೋ, ಇವಾಗೂ ತಗೋ. ಅದೇನೇನು ಮಾಡ್ತೀಯೋ ಮಾಡು. ನಾನು ಏನೇನು ಮಾತಾಡಲ್ಲ. ನನಗೂ ಸಾಕಾಗ್ಬಿಟ್ಟದೆ ಈ ಸಂಸಾರದಾಗ ಹೇಗೆ ಯಾರನ್ನಂತ ನೋಡೋಣ. ಎಲ್ಲರೂ ದುಡ್ಡು. ಪ್ರತಿಯೊಬ್ಬರೂ ದುಡ್ಡು. ತಗೊಂಬಿಡು, ಮನೆ ಜವಾಬ್ದಾರಿ ಎಲ್ಲ ನೀನೇ ತಗೊಂಬಿಡು. ನನಗೆ ಬೇಕಾಗಿಲ್ಲ ಇವಾಗ ಅದೆಲ್ಲ ಕತೆ ಇರಲಿ. ಈ ಕಾಯಿ ಏನಕ್ಕೆ ಕಿತ್ತಿದ್ದು ಅಂತ ಹೇಳು, ನನಗೆ ಕಾರಣ ತಿಳಿಬೇಕು. ಇಷ್ಟು ಕಾಯಿ ಕಿತ್ತಿದೆಯಲ್ಲ ನೀನು, 1 ಟಂಪ ಕಾಯಿ ಏನಕ್ಕೆ ಕಿತ್ತಿದ್ಯಾ ನೀನು? ನಾನು ಹೆಂಡ್ರನ್ನ ಸಾಕಕ್ಕಪ್ಪ. ಯಾಕೆ ನಿನ್ನ ಹೆಂಡ್ರು ಉಪವಾಸ ಅವಳೇನಯ್ಯ ನಿನ್ನ ಹೆಂಡ್ರು? ಇಲ್ಲ ನಿನ್ನ ಮಗನೂ ಉಪವಾಸ ಅವಳಲ್ಲ ಮನೆಗೆ ಚೆನ್ನಾಗೆ ಮಗಳಿಗೆ ಬಾಣಂತನ ಮಾಡ್ಕೊಂಡು. ಹಾಂ, ಆ ಏನ್ರಲ್ಲಪ್ಪ, ಇನ್ಯಾ ಏನ್ರಪ್ಪ? ಗೀತಾ ಅವ್ರ ಗಂಡ ಮನೆಗೆ ಅವಳೆ, ಅವ್ನು ಸಾಕ್ತಾನೆ. ನಿನ್ಗೆ ಯಾಕೆ ಬೇಕು? ಅಲ್ಲಿಲ್ಲಪ್ಪ ಅವಳು. ಇನ್ನಲ್ಲ ಅವಳು? ಅದು ಅಪ್ಪ. ಹಾಂ, ಏನು ಅದು? ಕರ್ಕೊಂಬಂದ್ಬಿಟ್ನಪ್ಪ ನಾನು. ಓಹೋ, ಈ ಕೆಲಸ ಬೇರೆ ಮಾಡಿದ್ರೇನು ಯಜಮಾನ್ರು? ಎಲ್ಲವಳೆ ಇವಾಗ? ಚಿಕ್ಕಬಳ್ಳಾಪುರದಾಗ ಮನೆ ಮಾಡಿ ಇಕ್ಕಿದ್ದೀನಪ್ಪ. ಶಬಾಷ್ ಮಗನೆ, ಶಬಾಷ್. ಅಲ್ಲಿಂದ ಕರ್ಕೊಂಬಂದು ಬೇರೆ ಮನೆ ಮಾಡಿ ಇಕ್ಕಷ್ಟು ತಾಕತ್ತು ಬಂದದೆ ನಿಂಗೆ ಅಂದರೆ ನಾನು ನಿನ್ನನ್ನು ಒಪ್ಪಲೇಬೇಕು. ಪರವಾಗಿಲ್ಲ, ಅಷ್ಟು ಇಂಪ್ರೂವ್ ಆಗಿದೆಯಾ, ಒಂದು 10 ಹೆಜ್ಜೆ ಮುಂದಕ್ಕೆ ಹೋಗಿದೆಯಾ. ಮನೆ ಮಾಡಿ ಹೆಂಡ್ತಿನ ಸಾಕ್ತಾ ಇದೆಯಾ. ಒಪ್ಕೊಬೇಕಾಗಿರೋದೆ. ಇವಾಗ ಆ ಹೆಂಡ್ರನ್ನ ಸಾಕಕ್ಕ ನಮ್ಮ ತೋಟದಾಗ ಕಾಯಿ ಕಳ್ತನ ಮಾಡಿ ಮಾರಿ ಆ ದುಡ್ಡು ಎತ್ಕೊಂಡು ಹೋಗಿ ನೀನು ಹೆಂಡ್ರನ್ನ ಸಾಕಬೇಕು. ಹಾಂ, ಹೂನಪ್ಪ. ಕಾಯಿ ಕೊಡಲ್ಲ ನಾನು, ನಾನೇ ಕೊಡಲಿ? ಇದು ನಂದು ಜಮೀನು, ನಾನು ಒಂದು ಕಾಯಿ ಕೂಡ ಕೊಡಲ್ಲ. ಹಂಗನ್ಬೇಡಪ್ಪ. ಅವಳು ನೀನಿಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಇದ್ಲು. ಅದಕ್ಕೆ ಹೋಗಿ ಕರ್ಕೊಂಬನ್ನಪ್ಪ. ಇಲ್ಲಿ ಕರ್ಕೊಂಬರೋಣ ಅಂದರೆ ನೀನು ಏನಂತೀಯ ಅಂತ ನಂಗೆ ಅದೊಂದು ಇಲ್ಲಪ್ಪ. ಅದಕ್ಕೆ ಇಲ್ಲಿ ಕರ್ಕೊಂಬಂದಿಲ್ಲ ನಾನು. ನನ್ನ ಮೇಲೆ ದಿಗುಲು ಭಯ ಭಕ್ತಿ ಇದ್ದಿದ್ದರೆ ಆ ಹುಡುಗಿನ ಆ ಜಾಗದಿಂದ ನೀನು ಕರ್ಕೊಂಬರ್ತಾ ಇರಲಿಲ್ಲ. ನನ್ನನ್ನು ಯಾಕೆ ಮಧ್ಯೆ ಹೊಣೆ ಆಗ್ತೀಯಾ? ಯಾಕೆ ನನ್ನನ್ನು ಮಧ್ಯೆ ಹೊಣೆ ಆಗ್ತಾ ಇದೆಯಾ? ನನ್ನ ಮೇಲೆ ನಿನಗೆ ಯಾವುದೇ ಪ್ರೀತಿ, ವಿಶ್ವಾಸ, ಗೌರವ ಇಲ್ಲ. ಇದ್ದಿದ್ದರೆ ಕರ್ಕೊಂಬರ್ತಾ ಇರಲಿಲ್ಲ. ನೀನು ಕರ್ಕೊಂಬಂದು ಮನೆ ಮಾಡಿ ಅಲ್ಲಿಕ್ತಾ ಇರಲಿಲ್ಲ. ಅಣ್ಣ, ಮುಚ್ಚಬೇಕು ಬಾಯೇ. ಅಣ್ಣಂತೆ ಹಣ್ಣು ವಿಚಾರಿಸ್ತೀನಿ ನಿನ್ನ. ನಡೀರಿಲ್ಲ ಮನೆಗೆ, ನಡಿಬೇಕು. ಯಾರು ಇಲ್ಲಿ ಇರಂಗಿಲ್ಲ. ನೀನೇನಕ್ಕೋ? ನಾನು ದೇವಸ್ಥಾನ ಹತ್ರಕ್ಕೆ ಹೋಗೋಣ ಅಂತ ನಾನು ಕಾರಣ ಓದ್ತಾ ಇದ್ರಣ್ಣ. ಇರ್ಲಿ, ನಡಿಯೇ. ಇವಾಗ ನಡೀರಿ ಮನೆಗೆ.